ಕಲಬುರಗಿ ನಗರದ ಹೃದಯ ಭಾಗವಾದ ಜನತಾ ಬಜಾರ್ ವ್ಯಾಪ್ತಿಯಲ್ಲಿ ಬೀದಿ ಬದಿಗಳಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾದ ಸ್ಥಳ ನಿಗದಿಗೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಒತ್ತಾಯಿಸಿ ಏಪ್ರಿಲ್ 27ರಂದು ಜನತಾ ಬಜಾರ್ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ತೀರ್ಮಾನ ಮಾಡಿದೆ ಎಂದು ಒಕ್ಕೂಟ ಮುಖಂಡರು ಮಂಜುನಾಥ್ ನಾಲ್ವರ್ಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನತಾ ಬಜಾರ್ ವ್ಯಾಪ್ತಿಯಲ್ಲಿ ಬೀದಿ ಬದಿಗಳಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ಈಗಾಗಲೇ ಮಹಾನಗರ ಪಾಲಿಕೆ ನಿಗದಿ ಮಾಡಿದ ಹಳೆ ಜೈಲ್ ಆವರಣದಲ್ಲಿ ಬಿಜೆಪಿ ವ್ಯಾಪಾರಿಗಳಿಗಾಗಿ ವ್ಯಾಪಾರ ಮಾಡಲು ಸ್ಥಳ ನಿಗದಿ ಮಾಡಿದ್ದು, ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸೂಕ್ತವಾದ ಮೂಲಭೂತ ಸೌಕರ್ಯಗಳು ನೀಡಬೇಕು ಎಂದು ಒತ್ತಾಯ ಮಾಡಿದರು. ಅಲ್ಲದೆ ಜನತಾ ಬಜಾರ್, ಕಪಡಾ ಬಜಾರ್, ಕಿರಾಣ್ ಬಜಾರ್, ಚಪ್ಪಲ್ ಬಜಾರ್, ಸರಾಫ್ ಬಜಾರ್ ಈ ಪ್ರದೇಶಗಳಲ್ಲಿ ರಸ್ತೆ ಮೇಲೆ ದ್ವಿಚಕ್ರ ವಾಹನಗಳಿಗೆ ಆಟೋ ರಿಕ್ಷಾ ನಿಲ್ದಾಣಕ್ಕೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಬೇಕೆಂದು ಆಗ್ರಹ ಮಾಡಿ ಏಪ್ರಿಲ್ 27ಕ್ಕೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಆದರೆ ಏನಾಯಿತು, ಮಹಾನಗರ ಪಾಲಿಕೆ ಒಂದು ನಿರ್ಲಕ್ಷ್ಯದಿಂದ, ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ RP ಜಾಧವ್ ಅವರು ಆ ನೇತೃತ್ವವನ್ನು ವಹಿಸಿದ್ನೆಲ್ಲ ಇದು ಸಿದ್ಧತೆಯನ್ನು ಮಾಡಿಕೊಡ್ತೀನಿ. ಮುನಾ ಪಟೇಲ್ ಅವರು ಪರಿಸರ ಅಭಿಯಂತರ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು. ಆದರೆ ಏನಾಗಿದೆ ಅಂದರೆ ಅಲ್ಲಿ ಜಾಗ ಕೊಟ್ಟಿದ್ದಾರೆ, ಮೂಲಭೂತ ಸೌಕರ್ಯಗಳು ಯಾವುದಿಲ್ಲ, ವಿದ್ಯುತ್ ದೀಪ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಸರಿಯಾಗಿ ಅದನ್ನು ಪರಿಸಿಗಳನ್ನು ಹಾಕಿ ಅವರಿಗೆ ಫೈಂಡ್ ಔಟ್ ಮಾಡಿ ಕೊಟ್ಟಿಲ್ಲ. ಅವರಿಗೆ ಯಾರ್ಯಾರಿಗೆ ಅದು ಅಂಗಡಿ ಕೊಟ್ಟಿರ್ತಾರೆ ಅವರು ತಿಂಗಳ ಟ್ಯಾಕ್ಸ್ ಕಟ್ಟಬೇಕು. ಆ ರೀತಿ ಯಾವುದೇ ರೀತಿಯ ಒಂದು ಅಧಿಕಾರಿಗಳು ಆ ರೀತಿ ಕೆಲಸಗಳನ್ನು ಮಾಡದೇ ಇರೋದ್ರಲ್ಲಿ ಇವತ್ತು ಮತ್ತೆ ಪುನಃ ಈ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರಸ್ಥರು ಏನು ಮಾಡಿದ್ರೆ ಮತ್ತೆ ಪುನಃ ರಸ್ತೆಗೆ ಬಂದು ರಸ್ತೆ ಮಧ್ಯದಲ್ಲೇ ಅದು ವ್ಯಾಪಾರ ಮಾಡುವಂಥ ಅನಿವಾರ್ಯತೆಗೆ ಬಂದಿದ್ದಾರೆ. ಹಾಗಾಗಿ ಅದನ್ನು ನಾವು ಆ ವಿಷಯನೂ ಕೂಡ ಖಂಡಿಸ್ತೇವೆ. ಇದಲ್ಲದೆ ಕೂಡ ಬಹು ಮುಖ್ಯವಾದಂಥ ಬೇಡಿಕೆ ಏನಂದರೆ, ಈ ಜನತಾ ಬಜಾರ್, ಕಪಡಾ ಬಜಾರ್, ಕಿರಾಣ ಬಜಾರ್, ಚಪ್ಪಲ್ ಬಜಾರ್, ಸರಾಫ್ ಬಜಾರ್ ಈ ಪ್ರದೇಶದಲ್ಲಿ ರಸ್ತೆ ಮಧ್ಯದಲ್ಲಿ ಇವತ್ತು ದ್ವಿಚಕ್ರ ವಾಹನಗಳು ನಿಲ್ಲಿಸ್ಬಿಡ್ತಾರೆ. ಏನಾರ ಹೇಳಕ್ಕೆ ಹೋದರೆ ತೂ ಬೋಲೆ ಮಲ್ಲ ಕೋನ್ ಅಂತ ಈ ರೀತಿ ಒಂದು ಲ್ಯಾಂಗ್ವೇಜಲ್ಲಿ ಅಲ್ಲಿ ಚಪ್ಪಲ್ ಬಜಾರಲ್ಲಿ ಮಾತಾಡ್ತಾರೆ. ಅದು ಅಲ್ಲದೆ ಚಪ್ಪಲ್ ಅಂಗಡಿ ಒಳಗಡೆ ಇದ್ದರೂ ಕೂಡ ಅರ್ಧ ರಸ್ತೆ ಪೂರ ಪ್ಯಾಕ್ ಮಾಡಿಬಿಡ್ತಾರೆ ಸರ್. BO ಅವರು ಕೂಡ ನನಗೆ ಭಾಳಷ್ಟು ಸಲ ಹೇಳಿದ್ರು, ಅವರು ಕೂಡ ಕಮಿಷನರ್ಗೆ ಲೆಟ್ರ್ ಕೊಟ್ಟಿದ್ದಾರೆ. BO ಕಚೇರಿ ಇದೆ, BO ಕಚೇರಿ ಇದ್ದರೂ ಕೂಡ ಒಬ್ಬ BO ಅವರ ವೆಹಿಕಲ್ ಕೂಡ ಒಲ್ಲಾರ್ದಂಥ ಪರಿಸ್ಥಿತಿ. ಆಶೀರ್ವಾದ್ ಸ್ಕೂಲ್ ಇದೆ ಅಲ್ಲ, ಅಲ್ಲಿ ಒಳಗಡೆ ಹಚ್ಚಿ ಹೋಗ್ಬೇಕು ಅವರು ಆ ವೆಹಿಕಲ್. ಇಂಥ ಪರಿಸ್ಥಿತಿ ಇದ್ದರೆ ಇವತ್ತು ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರು, ಉಪಮಹಾಪೌರು, ಅದಲ್ಲದೆ ಆಯುಕ್ತರು ಇವತ್ತು ಕಾಟಾಚಾರಕ್ಕಾಗಿ ಅವರು ಒಂದು ರೌಂಡ್ ಹಾಕ್ತಾರೆ. ಆ ರೌಂಡ್ ಹಾಕೋದ ಸಂದರ್ಭ ಅವ್ರು ಒಳಗಡೆ ಇರ್ತಾರೆ ಅಂಗಡಿಗಳು. ಇದು ಒಂದು ವಾತಾವರಣ. ಅದಲ್ಲದೆ ಇಲ್ಲೇನಾಗಿದೆ ಅಂದರೆ, ಇಲ್ಲಿ ಚಪ್ಪಲ್ ಬಜಾರ್ದಲ್ಲಿ ಇಷ್ಟೇ ಜಾಗ ಇದೆ ಸರ್. ಅಲ್ಲಿ ಏನಾಗಿದೆ, ಆಟೋ ರಿಕ್ಷಾದವ್ರು ನಿಲ್ಲಿಸ್ಬಿಡ್ತಾರೆ, ಯಾರಿಗೂ ಕೇಳಲ್ಲ ಅವರು. ಆ ಅಂಗಡಿಗಳಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಟ್ಟಾರೆ ಏನಾಗಿದೆ, ಸುಗಮವಾಗಿ ಸಾರ್ವಜನಿಕರು ಯಾವುದೇ ಹಬ್ಬಗಳಿರಲಿ, ಯಾವುದೇ ರೀತಿಯ ದಿನಗಳಿರಲಿ ಇವತ್ತು ಓಡಾಟ ಮಾಡಲು ತುಂಬ ಕಷ್ಟ ಆಗಿದೆ ಕಲಬುರಗಿಯಲ್ಲಿ. ಹಾಗಾಗಿ ಇದಕ್ಕೆ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಇವತ್ತು ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕನ್ನೋಂಥ ವಿಷಯವನ್ನು ಮನವಿಯನ್ನು ಮಾಡೋದಲ್ಲದೆ, ಇವತ್ತು ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರೋದ್ರಿಂದ ಇವತ್ತು ಕಲಬುರಗಿ ನಗರದಲ್ಲಿ ಅನೇಕ ಸಿಗ್ನಲ್ಗಳಲ್ಲಿ ಇವತ್ತು ಸಿಗ್ನಲನ್ನು ನಾವು ಅದನ್ನು ಸಿಗ್ನಲ್ ಇಡಲ್ಲ ಅಂದ್ಕೊಳ್ಳಿ ಕಮಿಷನರ್ ಸಾಹೇಬರು ಹೇಳಿದರು. ಆದರೆ ಇವತ್ತು ಕಂಟಿನ್ಯೂಷನ್ ಆಗಿ ಸಿಗ್ನಲ್ಗಳನ್ನು ಹಾಗೆ ಇಡ್ತಾ ಇದ್ದಾರೆ. ಇವತ್ತು ಬಿಸಿಲಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಅಲ್ಲಿ ನಿಲ್ಲಬೇಕಾಗಿದೆ. ಹಾಗಾಗಿ ಹಸಿರು ಇದು ಚಾವಣಿಯನ್ನು ಮಾಡಬೇಕನ್ನೋಂಥ ವಿನಂತಿಯನ್ನು ಗ್ರೀನ್ ಸಿಗ್ನಲ್ಗಳಲ್ಲಿ. ಅದೇ ರೀತಿ ಜನಸಾಮಾನ್ಯರು ಎಲ್ಲೆಲ್ಲಿ ನಿಲ್ತಾರೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ, ತಂಪಾದಂಥ ಕುಡಿಯೋ ನೀರು ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆದವ್ರು ಮಾಡಬೇಕು. ಅದಲ್ಲದೆ ರಸ್ತೆ ಮಧ್ಯದಲ್ಲೂ ಕೂಡ ನೀರನ್ನು ಸಿಂಪಡಿಸಬೇಕು. ಅತಿ ಹೆಚ್ಚಿನ ಬಿಸಿಲು ತಾಪಮಾನ ಆಗಿದೆ, ಹಾಗಾಗಿ ಅದನ್ನು ಮಾಡಬೇಕು. ಅದೇ ರೀತಿ ವಿಶೇಷವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಇದು ನೇಮನೇ ಇದೆ, ಪೆಟ್ರೋಲ್ ಬಂಕ್ ನೇಮನೇ ಇದೆ. ಹಾಗಾಗಿ ಕುಡಿಯೋ ನೀರು ಮತ್ತು ತಂಪಾದ ಮಜ್ಜಿಗೆ ವ್ಯವಸ್ಥೆಯನ್ನು ಈ ರೀತಿಯ ಒಂದು ಮಾಡಬೇಕನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಇಟ್ಟು, ಇದಲ್ಲದೆ ಕೂಡ ಇವತ್ತು ಜನತಾ ಬಜಾರ್ ವ್ಯಾಪ್ತಿಯಲ್ಲಿ ಬೀದಿ ಬದಿಯಲ್ಲಿ ಕುಳಿತ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ಈ ಕಪಡಾ ಬಜಾರ್ ಇದು ಏನಾಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ 8 ದಿನಕ್ಕೆ ಈ 27ನೇ ತಾರೀಕು ಒಳಗೆ ಅದೆಲ್ಲ ಸರಿಪಡಿಸದೇ ಇದ್ದರೆ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಜನತಾ ಬಜಾರ್ ರಸ್ತೆ ತಡೆ ಮಾಡುವ ಮೂಲಕವಾಗಿ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಆಯುಕ್ತರು
ಮೇಯರವರು ಅಲ್ಲಿ ಬಂದು ನಮಗೆ ಅದನ್ನು ಸರಿಪಡಿಸೋವರೆಗೂ ಕೂಡ ನಾವು ಅಲ್ಲಿಂದ ಹೇಳೋದಿಲ್ಲ. ಹಾಗಾಗಿ ರಸ್ತೆ ತಡೆಯನ್ನು ನಾವು ಒಕ್ಕೂಟ ಕಡೆ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಬೇಕು. ಮಾಧ್ಯಮಿತರು ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಸಹಕರಿಸಬೇಕು. ಈ ವಿಷಯ ಪ್ರತಿಯೊಬ್ಬ ಕಲಬುರಗಿಯಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾದಂಥ ವಿಷಯ ಇದೆ. ಹಾಗಾಗಿ ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪಾಕೆಟ್ ಪ್ಲೇಯರ್ಗಳು ಕೂಡ ಇವತ್ತು ಜನತಾ ಬಜಾರ್ ಈ ಕಡೆ ಎಲ್ಲ ನೋಡಿದ್ರೆ ಎಲ್ಲರೂ ಮೊಬೈಲ್ ಕಳ್ತನ ಆಗ್ತದೆ. ಚಲೋ ಮೊಬೈಲ್ ಆಗಿದೆ. ಬ್ರಹ್ಮಪುರ ಪೊಲೀಸ್ ದಾಖಲೆ ಇದೆ ಅದು. ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕಂತೇಳಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಲ್ಲಿ, ಅದೇ ರೀತಿ ಆಯುಕ್ತರಲ್ಲಿ, ಪೊಲೀಸ್ ಆಯುಕ್ತರಲ್ಲಿ, ಜಿಲ್ಲಾಡಳಿತದಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದೇ 27ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟ ತಮ್ಮೆಲ್ಲರ ಸಹಕಾರ ಇಲ್ಲ ಅಂತ ಮನವಿ ಮಾಡ್ಕೊಳ್ತೀನಿ. ಸರ್ ಇಲ್ಲೇ ಇದ್ದಾರೆ ಸರ್, ಕಲಬುರಗಿಯಲ್ಲೇ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಅಂತೇಳಿ ಮಾಡಿದ್ದಾರೆ. ಅದು ಅಲ್ಲದೆ ಕೂಡ ಅವ್ರದ್ದೇ ಅಂತ ಕೋಆಪ್ರೇಟಿವ್ ಬ್ಯಾಂಕು ಕೂಡ ಮಾಡಿದ್ದಾರೆ. ಸುಮಾರು ಬಾರಿ ಮಹಾನಗರ ಪಾಲಿಕೆ ವಿರುದ್ಧವಾಗಿ ಅವರು ಹೋರಾಟ ಮಾಡಿದ್ದಾರೆ. ಕೋರ್ಟ್ಲಿಂದ ಎಲ್ಲ ಗೈಡೆನ್ಸ್ ತಂದಿದ್ದಾರೆ. ಆಲ್ರೆಡಿ ಅದು ಅಲಾಟ್ಮೆಂಟ್ ಆಗಿದೆ ಇದೆ ಜೈಲ್ಗಲ್ಲಿ. ಅವರೆಲ್ಲ ಅವ್ರ ಪ್ರಯತ್ನ ಮಾಡಿದ್ದಾರೆ, ಇಲ್ಲಂತಿಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಆದರೂ ಕೂಡ ಮಹಾನಗರ ಪಾಲಿಕೆದವರು ಆ ಸೌಲಭ್ಯಗಳೇನು ಕೊಡಬೇಕಿತ್ತಲ್ಲ, ಆ ಯಾವುದೂ ಸೌಲಭ್ಯಗಳು ಕೊಡದೇ ಇರೋದು ಭಾಳ ದುಃಖದ ಸಂಗತಿ ಇದೆ. ಅದೇ ಕಲಬುರಗಿ ನಗರದ ಸಾರ್ವಜನಿಕರಿಗೆ ಸಿಗಬೇಕಾದಂಥ ಮೂಲಭೂತ ಹಕ್ಕುಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಂತೇಳಿ ಮನವಿ ಮಾಡೋದೊಂದಿಗೆ ಇದು 27ನೇ ತಾರೀಕೇನು ಹೋರಾಟ ಮಾಡ್ತಾಯಿದೆ. ಪ್ರತಿ ಕಲಬುರಗಿಯ ಜನರಿಗೆ ಬೇಕಾಗಿದ್ದಂಥ ಹೋರಾಟದ ಸಾರ್ವಜನಿಕರ ಹೋರಾಟ. ಹಾಗಾಗಿ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರ ಇಲ್ಲ ಅಂತೇಳಿ ವಿನಂತಿ ಮಾಡ್ತೇವೆ. ಈಗ ನೀವೇ ಹೇಳಿದ್ರಿ ಒಬ್ಬೊಬ್ಬ ಹೌದು, ಇದು ಅಲಾಟ್ಮೆಂಟ್ ಮಾಡ್ಕೊಂಡ್ರ ಮತ್ತು ಅವ್ರು ಹೋಗಲ್ಲಿ ಯಾಕೆ ಕೊಡ್ತಾರೆ? ಯಾರು ಸರ್? ಈ ಹೊಸೊಬ್ರು ಬೇರೆದವ್ರು ಬೀದಿ ಬದಿ ವ್ಯಾಪಾರಿಗಳು, ನೈಜವಾಗಿರೋಂಥ ಬೀದಿ ಬದಿ ವ್ಯಾಪಾರಿಗಳು ಈಗ ಅದೇ ಅನ್ಯಾಯ ಆಗಿದೆ. ಅದೇ ನಾನು ಹೇಳ್ತಾ ಇದ್ದೆ ಸರ್, ಅದು ಅನ್ಯಾಯ ಆಗಿದಂತೆ ಅದು ಸರಿಪಡಿಸಂತೆ ಆಯುಕ್ತರಿಗೆ ಹೇಳಿದ್ದೆವು. ಅದು ಫೈಂಡ್ ಔಟ್ ಮಾಡ್ತಾ ಇಲ್ಲ ಇವರು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಏನದ ಅದು ಬೀದಿಯಲ್ಲಿ ಕುಂತಾರಲ್ಲ ಅವ್ರಿಗೆ ತೊಗೊಂಬಂದಲ್ಲಿ ಕೂಡಿಸಿ ವ್ಯಾಪಾರ ಸ್ಟಾರ್ಟ್ ಮಾಡಿರಿ ಅಂತ ನನ್ನೊಂದು ಮನವಿ ಅಷ್ಟೇ. 27ನೇ ತಾರೀಕು ಅದೇ ಮನವಿ ಇದೆ. ಅದಕ್ಕೆ ನಮ್ಮೆಲ್ಲರ ಸಹಕಾರದಲ್ಲಿ ಹೋರಾಟ ಮಾಡ್ತೇವೆ ಸರ್. ಥ್ಯಾಂಕ್ ಯು.